ನಮ್ಮ ತಾಲೂಕಿನ MLA ಸಾಹೇಬರಿಗೆ. ಓಹೋ, ನಮಸ್ಕಾರ. ಬರಬೇಕು. ಬಂದ ಕಾರಣ ತಿಳಿಸಬೇಕೇ ಸಾಹೇಬ್? ಇಷ್ಟೊತ್ತಿಗೆ ಬಾಯಿ ಬಡ ತಲಾಟಿ ಎಲ್ಲ ಹೇಳಿರ್ಬೇಕು ಅಂದುಕೊಂಡಿದ್ದೆ. ಹೇಳಿಲ್ಲ ಅಂದ್ರೆ ನಮಗೆ ನಂಬಕ್ಕೆ ಆಗ್ತಾ ಇಲ್ಲ. ಲೇ ತಲಾಟಿ, ಬಡವರ ಹೊಟ್ಟೆ ಮೇಲೆ ಪೆಟ್ಟು ಕೊಟ್ಟ ನಿಮ್ಮ ಸಾಹೇಬರ ಕಂಪ್ನಿ ಮಾಡಿದ್ದು ಹಲ್ಕಟ್ ಕೆಲಸ ಏನು ಅಂತ ಹೇಳು. ಸಾವುಕಾರ ಅದನ್ನೇ ಹೇಳಿದ್ರಿ, ನಮ್ಮ ಕಂಪ್ನಿ ಬೀಜ ಎಲ್ಲ ಕಳಪೆ ಆದ ಕಾರಣ ರೈತರ ಸಂಕಟದಾಗ ಸಿಕ್ಕಿದ್ದಾರೆ. ಆ ರೈತರ ಪರವಾಗಿ ಶಿವಲಿಂಗನ ಪರಿಹಾರ ಕಾಣಬಹುದು. ಹೌದು ಸಾವುಕಾರ, ಸಾಲ ಸೂಲ ಮಾಡಿ ಹಾಕಿದ ಬೀಜ ಒಲಿಗೆ ಹೋಗ್ಯಾವ. ಮುಂದೆ ಜೀವನ ನಡೆಸಲು ಕಷ್ಟವಾಗಿ ಬಿಟ್ಟಿದೆ ನಮ್ಮಂತ ಬಡವರಿಗೆ. ಓ, ಪರಿಹಾರ ಕೇಳೋದಕ್ಕೆ ಮನೆ ಬಾಗಿಲಿಗೆ ಬಂದಿದ್ದೀರಾ? ರೇ ತಲಾಟಿ, ಹಾಗಾದ್ರೆ ಕೊಟ್ಟು ಕಳಿಸಿಬಿಡು. ಒಂದು 5-10 ಸಾವಿರ ರೂಪಾಯಿ ಹಣ. ಆದ್ರೆ ಈಗಲೇ ತಂದು ಕೊಡ್ತೀನಿ. ನಿಲ್ಲ ತಲಾಟಿ, ಕೊಟ್ಟ ಕಳಿಸು ಅನ್ನುವುದಕ್ಕೆ ನಾವೇನು ನಿಮ್ಮ ಸಾಹೇಬರ ಹತ್ತಿರ ಭಿಕ್ಷೆ ಬೇಡಕ್ ಬಂದಿದ್ದೇವೆ ಅಂತ ತಿಳ್ಕೊಂಡಿದಾರ? ನಿಮ್ಮ ಸಾಹೇಬರು ಅವರಿಗೆ ಹೇಳು, ಅವರು ಗಳಿಸಿರುವ ಹಣನ ಒಬ್ಬ ಸೂರ್ಯ ಗಳಿಸುತ್ತಾಳೆ ಅಂತ. ಅದಕ್ಕಿಂತ ಕೀಳಾದ್ರಿ ನೀನು ನಿಮ್ಮ ಸಾಹೇಬರು ಕಷ್ಟಪಟ್ಟ ದುಡಿದ ಭೂಮಿಯಲ್ಲಿ ಬೆಳೆ ಬರಲಿಲ್ಲ ಅಂತ ನಂದು ಬೆಂದು ಹೋಗಿದ್ದಾನೆ ರೈತ. ಹಂತದರಲ್ಲಿ ಬಡವರ ಕಷ್ಟ ನಿಮಗೇನು ಗೊತ್ತು? ಕೊಬ್ಬಿದ ಹಂದಿ ಅಂತವರಿಗೆ. ಶಿವಲಿಂಗ, ಯಾರೋ ನಿಂತು ಮಾತನಾಡುತ್ತಿರಲು ಮನದಲ್ಲಿ ಎಚ್ಚರವಿರಲಿ. ಇವನು ಈ ತಾಲೂಕಿನ MLA. ಬಿ ಕೇರ್ಫುಲ್. ಏ MLA, ನೀನು ಈ ತಾಲೂಕಿಗೆ ಮಾತ್ರ MLA. ಆದರೆ ಇವನು ಈ ಜಗತ್ತಿನಲ್ಲಿರುವ ನಿಮ್ಮಂತ ಯಂತ್ರಗಳನ್ನು ಸಾಕಿ ಸಲಹುತ್ತಿರುವ ದನಿ, ಅರ್ಥಾತ್ ಅನ್ನ ಹಾಕುವ ಅನ್ನದಾತ ಅಂತ. ನಿಮ್ಮ ಜನ್ಮಕ್ಕೆ ಬೆಂಕಿ ಹಾಕ. ದುಡ್ಡು ಮಾಡುವ ದುರಾಸೆಯಿಂದ ರೈತರಿಗೆ ಕಳಪೆ ಬೀಜ ಕೊಟ್ಟು ಕೊಳ್ಳೆ ಹೊಡಿತಾ ಇರೋ ನಿಮ್ಮ ಕಂಪನಿ ಮಾಡಿದ್ದು ಸರಿ ಅಂತೀರಾ? ಸರಿ ಅಂತ ಯಾರು ಹೇಳು ತಮ್ಮ? ನಮ್ಮ ಕಂಪನಿ ಮಾಡಿದ ತಪ್ಪು ಐತಿ. ಅದಕ್ಕೆ ನಮ್ಮ ಸಾಹೇಬ್ರ ಧನ ಸಹಾಯ ಮಾಡಕ್ ಹೇಳಿದ್ರು. ಅದನ್ನ ನೀನು ತಪ್ಪು ತಿಳ್ಕೊಂಡಿ. ಸಮಾಧಾನದಿಂದ ಬಗೆಹರಿಸ್ಕೊರೋ ಮಾರೇ. ಸಮಾಧಾನದಿಂದ ಬಗೆಹರಿಸಬೇಕಾದ್ರು ನಿಮ್ಮ ಸಾಹುಕಾರ, ನಮ್ಮ ಶಿವಲಿಂಗನ ಅಲ್ಲ. ಶಿವಲಿಂಗ, ನಿನಗೆ 4 ಕೇಸ್. ಲೇ ತಲಾಟಿ, ಬಡ್ಡಿಗೆ ದುಡ್ಡು ತಂದು ಲಾವಣಿ ಕಟ್ಟಿ ಸಾಕಷ್ಟು ಗೊಬ್ಬರ ಹಾಕಿ ಹೆಂಡರ ಮಕ್ಕಳ ಜೊತೆ ಹಗಲು ರಾತ್ರಿ ಅನ್ನದೆ ದುಡಿಯುವ ರೈತನಿಗೆ ಕಳಪೆ ಬೀಜ ಕೊಟ್ಟು ಅವನ ಮನೆತನವನ್ನೇ ಸರ್ವನಾಶ ಮಾಡುವವರು ನಿಮ್ಮಂತವರನ್ನು ನಡು ಹಾದಿಯಲ್ಲಿ ಒಟ್ಟುಗೂಡಿಸಿ ಸುಟ್ಟು ಹಾಕಿದಾಗಲೇ ನ್ಯಾಯ ಸಿಗದ ರೈತರ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಶಿವಲಿಂಗ, ಹೆಚ್ಚಿಗೆ ಮಾತನಾಡಿದರೆ ನಿನ್ನನ್ನು ಜೈಲು ಕಂಬಿ ಎಣಿಸುವಾಗೆ ಮಾಡುವೆ. ಎಚ್ಚರ. ಜೈಲು ಕಂಬಿ? ಲೇ ನರಸಿಂಹ, ನಿಮ್ಮಂತ ಭ್ರಷ್ಟ ರಾಜಕಾರಣಿಗಳು ನಮ್ಮಂತ ರೈತರನ್ನು ಮಟ್ಟ ಹಾಕಲು ಆಯ್ದುಕೊಂಡ ಹೇಳಿ ಕೆಲಸವೇನೆಂದರೆ ಜೈಲಿಗೆ ಹಾಕಿಸುವುದು. ಇದೇನು ಹೊಸದಲ್ಲ ನರಸಿಂಹ. ಎಷ್ಟು ಅಮಾಯಕ ರೈತರ ಮೇಲೆ ಸುಳ್ಳು ಕೇಸು ಹಾಕಿಸಿ ಬಲಿ ತೆಗೆದುಕೊಂಡಿದ್ದೀರಾ. ಇಷ್ಟೇ ಯಾಕೆ, ನಿಮ್ಮ ಸ್ವಾರ್ಥಕ್ಕೋಸ್ಕರ ಎಷ್ಟು ಅನ್ನದಾತರ ಪ್ರಾಣ ತೆಗೆದಿದ್ದೀರಾ. ಇಷ್ಟೆಲ್ಲ ಆದರೂ ನೇಗಿಲ ಯೋಗಿಯ ಒಂದೇ ಒಂದು ಕೂದಲ ಕಿತ್ತುಕೊಳ್ಳಕ್ಕಾಗಿಲ್ಲ ನಿಮಗೆ. ಈ ರೈತರು ಕರುಣೆಯಿಂದ ಬಂದರೆ ಭದ್ರ ಬುನಾದಿಯಾಗುವರು. ಎದುರಾಗಿ ನಿಂತರೆ ಸಮಾಧಿ ಮಾಡುವವರು ಎಚ್ಚರ. ಸಮಾಧಿ ಮಾಡೋರು ನಿಮ್ಮಂತ ರೈತರ ಸಂಘಕ್ಕೆ ಇಲ್ಲ. ರೈತರ ಸಂಘಕ್ಕೆ ಹಣದ ಆಮಿಷ ಒಡ್ಡಿ ಚೀತ್ರ ಮಾಡಿ ನಿಮ್ಮಂತ ರೈತರಿಂದಲೇ ಓಟ್ ಹಾಕಿಸಿಕೊಂಡು ಗೆದ್ದ ನಂತರ ನಿಮ್ಮಂತ ರೈತರಿಂದಲೇ ಜೈಕಾರ ಕೂಗಿಸಿಕೊಂಡು ನಮ್ಮಂತ ರೈತರಿಗೆ ಸಂಘಕ್ಕೆ ಇಲ್ಲ. ಏನಿದ್ರು ಕೊಟ್ಟಿದ್ದವನೇ ಮಾತ್ರ ದೊಡ್ಡಪ್ಪ. ಲೇ ನರಸಿಂಹ,
ನರಸಿಂಹ, ಅಡವಿಯಲ್ಲಿ ಗೇನು ಹೊಲವಿಲ್ಲದಿದ್ದರು ಹಸಿರು ಶಾಲು ಹಾಕಿ ಶೋಕಿ ಮಾಡುವ ರೈತರಿಗೆ ಹೇಳುವ ಈ ಮಾತನ್ನು. ಇನ್ನು ನಿಜವಾದ ರೈತನಿಗೆ ನೀನು ಕೊಡುವ ಹಣ ಅವನ ದನದ ಪಟ್ಟಿಗೆಯಲ್ಲಿ ಬಿದ್ದಿರುವ ಶಗನಿಗೆ ಸಮಾನ. ಅಮ್ಮ ಶಿವಲಿಂಗಪ್ಪ, ನೋಡು, ಈಗ ನಮ್ಮ ಕಂಪನಿ ಮಾಡಿದ ತಪ್ಪೈತಂತ ಪ್ರತಿಯೊಬ್ಬ ರೈತರಿಗೆ ಎಷ್ಟು ಮಂದಿ ಗೊತ್ತಾರಲ್ಲ, ನಾವು 25,000 ನಾಳೆನೂ ಕೊಡ್ತೀವಿ. ಯಾಕೆ ಬಾ ನಿಮ್ಮ ಜೊತೆ ಜಗಳ ಬಗೆಹರಿಸ್ಕೊಂಡು ಏನಂತೀರಿ? ನೋಡು ತಲಾಟಿ, ನಿಮ್ಮ ಸಾಹೇಬರಿಗೆ ತಿಳಿಸಿ ಹೇಳು, ಈ ರೈತ ಕರುಣೆಯಿಂದ ಬಂದರೆ ಕಾಮಧೇನು, ಧರಣಿಗೆ ನಿಂತರೆ ಧರ್ಮರಾಯ, ಇನ್ನು ಸತ್ತಿನಿಂದ ಎದೆ ಒಪ್ಪಿಸಿ ಬಂದರೆ ಏ ನರಸಿಂಹ, ನಿಮ್ಮಂತವರ ಪಾಲಿಗೆ ಯಮ ಯಮ ಧರ್ಮರಾಯ. ಬರುತ್ತೇವೆ. ಹೊತ್ತಿಗೆ ನನ್ನ ಜಳಿಗಿನ ಕಿಚ್ಚವನ್ನು ಎಬ್ಬಿಸಿದ್ಯಾ? ನಿನ್ನನ್ನು ಸುಳಿದ್ರೆ ಹಿಂಗಾಗಿ ಸುಟ್ಟು ನಿನ್ನನ್ನು ಭಸ್ಮ ಮಾಡಿ ನಿನ್ನನ್ನು ಎತ್ತಲಲ್ಲ. ನನ್ನ ಹೆಸರು ನರಸಿಂಹ ಪಾಟೀಲನೇ ಅಲ್ಲ. ಸಾವುಕಾರ, ಇದಕ್ಕೊಂದು ವ್ಯವಸ್ಥೆ ಮಾಡೋಣ ಮನೆ ನಡೆದ